హాయ్ ఫ్రెండ్స్, అందరికీ నమస్తే. పాగడ తాలూకులోని వైఎన్ఎస్ కోటి ఓబీ పోతగండపల్లి గ్రామంలో డాక్టర్ బిఆర్ అంబేద్కర్ జయంతి ఘనంగా నిర్వహించుకున్నారు. ఈ సందర్భంగా ప్రభుత్వ ఉద్యోగి మారప్ప మాట్లాడుతూ ಸಿದ್ಧಾಂತಗಳನ್ನು ನಾವು ನಮ್ಮ ಮೈನ ಅಳವಡಿಸಬೇಕಾಗುತ್ತೆ. ಯಾವಾಗ ನಾವು ಅನುಭವಂತರಾಗಿತ್ತು ಅವಾಗ ನಮಗೆಲ್ಲ ಏನೂ ಗೊತ್ತಾಗೋದಿಲ್ಲ. ಯಾವಾಗ ಏನಂದ್ರೆ ಏನನ್ನು ಏನು ತಿಳ್ಕೊಂಡ್ರೆ ಹೌದಾ ಹಂಗ ಅಂತ ಹೇಳ್ಬಿಟ್ಟು ನಾವು ಎತ್ಕೊಂಡು ಅವ್ರು ಬಾಲಿಸಲಾಗಿರ್ತೀವಿ ಅನ್ನೋಂಥ ಬಾಲಿಸಲಾಗಿರ್ತೀವಿ. ಅದನ್ನು ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ನಾವು ಏನಾಗಿರ್ಬೇಕು, ವಿದ್ಯಾವಂತರಾಗಬೇಕು, ವಿದ್ಯೆಯನ್ನು ಕಲಿಬೇಕು. ನಮ್ಮ ಭವಿಷ್ಯತ್ತು ನಮ್ಮ ಮಕ್ಕಳ ಕೈ ಕೊಟ್ಟು ಅವರ ಉನ್ನತ ಸ್ಥಾನ ಕಲಿಸಿ ನಮ್ಮ ಜೀವನವನ್ನು ಬೇರೆ ಜನಾಂಗಕ್ಕಿಂತ ನಾವು ಏನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ಬೇಕಾಗುತ್ತೆ. ಇವರು ಒಂದು ಮಾತಾಡ್ತಾರೆ, ಬಾಲಕೃಷ್ಣ ಹಿರಿಯವರು. ಅವ್ರು ಏನಂತಾರೆ ಗೊತ್ತಾ, ಒಂದು ಆರ್ಟಿಕಲ್ ಬರೀತಾರೆ ನೋಡ್ರಿ, ಇವರು ದಲಿತರು ಅವರು ಯುವಕನನ್ನು ವಿದ್ಯಾವಂತರು ಎಲ್ಲದರಲ್ಲೂ ತಗೊಂಡ್ರು, ಮತ್ತೆ ದೇಶವನ್ನು ಆಳುವಂತ ಶಕ್ತಿ ಹೊರಗಿದೆ. ಆದ್ರೆ ಎಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಏನಪ್ಪಾ ಕಡಿಮೆ ಅಂತಂದ್ರೆ ನಮ್ಮಲ್ಲಿ ಐಕ್ಯತೆ ಇಲ್ಲ. ಅದೊಂದು ನಾವು ಐಕ್ಯತೆ ಆಗಿರೋದು ನಮ್ಮ ಸಂವಿಧಾನಕ್ಕೆ ಬಂದಕ್ಕೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಎಲ್ಲ ಒಂದು ಆಯಾಮಗಳನ್ನು ತಿಳ್ಕೊಂಡು ನಮ್ಮ ದಿನಕ್ಕೆ ನಮ್ಮ ಮಕ್ಕಳ ಉನ್ನತ ಸ್ಥಾನ ಕಲಿಸ್ಕೊಡೋದಕ್ಕೆ ನಾವು ಪ್ರಯಾಸ ಪಡಬೇಕು. ಸೊ ಈ ಮಾತುಗಳನ್ನು ನೋಡೋದಕ್ಕೆ ಈ ಒಂದು ಫೋಟೋನಲ್ಲಿ ಅಂಬೇಡ್ಕರ್ ಸಂಘದವರಿಗೆ ನಾವು ತಿಳಿಸುತ್ತಾ ಆಮೇಲೆ ಬನ್ನಿ ಕುತ್ಕೊ ಬನ್ನಿ. ఈ కార్యక్రమంలో మల్లికార్జున, దుర్గప్ప, పృథ్వీ, పాతన్న, రామకృష్ణ, శోభన్ బాబు, రామంజీ తదితరులు పాల్గొన్నారు.